ನಾನು ನಿಮ್ಮ ಲವ್ ಸ್ಟೋರಿನ ಯಾವತ್ತೂ ಕೇಳಲಿಲ್ಲ ಹಿಂಗೆ ಅಕ್ಕಪಕ್ಕ ಎದುರು ಬದ್ರು ಕೂತು. ಬಟ್ ನಿಮ್ಮಿಬ್ಬರ ಕಡೆಗೆ ಡ್ರೈವ್ ಮಾಡಿದ ಫೋರ್ಸ್ ಯಾವುದು? ನಿಮ್ಮಿಂದ ಶುರು ಮಾಡ್ತೀನಿ ನಾನು. ಡ್ರೈವ್ ಮಾಡಿದ್ದು ಅಫ್ಕೋರ್ಸ್ ನಮ್ಮ ವರ್ಕೆ. ಓಕೆ, ನನಗೆ ಅವ್ರ ಬಗ್ಗೆ ಹ್ಯೂಜ್ ರೆಸ್ಪೆಕ್ಟ್ ಬಂದಿದ್ದೇನೆ ಅವ್ರ ವರ್ಕ್ ನೋಡಿ, ಆನ್ ಸ್ಕ್ರೀನ್ ಅವ್ರ ವರ್ಕ್ ನೋಡಿ. ಆ್ಯಂಡ್ ಅವ್ರಿಗೂ ಅಫ್ಕೋರ್ಸ್ ಅದೇ ರೀತಿ ಅಂತೆ. ಸೊ ನಾವು ಮೀಟ್ ಮಾಡಿದಾಗ ನಾನು ಫಸ್ಟು ಅವ್ರನ್ನ ನೋಡಿದ ತಕ್ಷಣ ನಾನೇ ಅವ್ರ ಹತ್ರ ಹೋಗಿ ಅವ್ರನ್ನ ಅಪ್ರಿಷಿಯೇಟ್ ಮಾಡೋದಕ್ಕೆ ಅವ್ರ ಹತ್ರ ಹೋಗಿ ಹ್ಯಾಂಡ್ ಶೇಕ್ ಮಾಡಿ ಹೇಳಿದೆ. ಗೋಧಿ ಬಣ್ಣ ನೋಡಿದ್ದೆ, ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿತ್ತು ಅವ್ರ ಪರ್ಫಾರ್ಮೆನ್ಸು ಮತ್ತು ಅವ್ರ ವಾಯ್ಸು, ಆ ವಾಯ್ಸ್ ಮಾಡ್ಯುಲೇಷನ್ ಆಗಿರ್ಬೋದು. ಈಸ್ ಅ ಕಂಪ್ಲೀಟ್ ಆ್ಯಕ್ಟರ್. ಸೊ ಆ ಗೌರವ, ಒಂದು ಅಭಿಮಾನ, ಇವಾಗ ಅಫ್ಕೋರ್ಸ್ ಆ ಪ್ರೀತಿ. ಸೊ ಹಾಗೆ ಶುರುವಾಗಿದ್ದು ಅದು. ಅದೇ ಒಬ್ರೊಬ್ರು ವರ್ಕ್ ಇಷ್ಟ. ನಾನು ತುಂಬಾ ಯಂಗ್ ಏಜಿನ ಆಕ್ಟಿಂಗ್ ಕೂಡ ನಿಮಗೆ ಬಹಳ ಇಷ್ಟ ಆಗಿತ್ತು. ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಹರ್ ಆಕ್ಟಿಂಗ್. ಸೊ ನಾನು ಆ ಒಂದು ಆಕ್ಟಿಂಗ್ ನೋಡಿ, ಆ ಪರ್ಫಾರ್ಮೆನ್ಸ್ ನೋಡಿ, ಅಫ್ಕೋರ್ಸ್ ಶಿ ಇಸ್ ಅ ಬ್ಯೂಟಿಫುಲ್ ಗರ್ಲ್ ನೋಡಿ ಎಲ್ರಿಗೂ ಇಷ್ಟ ಆಗುತ್ತೆ. ಬಟ್ ನಾನು ಐ ಆಮ್ ಅ ಬ್ಯೂಟಿಫುಲ್ ವುಮೆನ್ ಗರ್ಲ್ ಅನ್ನಕ್ಕಾಗಲ್ಲ. when I liked you, when I had a crush on you, you were a girl. ಅಲ್ಲ, ಈಗ ಸಡನ್ ಆಗಿ ಹೋಗಲ್ಲ, ಮದುವೆ ಆಗಿದೆ, ಮಗುನೂ ಆಗಿದೆ, ಐ ಆಮ್ ಅ ವುಮೆನ್. ಹಂಗೆ ಶುರು ಆದಂಥದ್ದು. ಆ್ಯಂಡ್ ಒಬ್ರಿಗೊಬ್ರು ಪರಸ್ಪರ ಕೆಲಸ ಇಷ್ಟ ಆಗಿ ಅದನ್ನು ಶಿ ವಾಸ್ ಅ ಸ್ಟಾರ್. ನಾನು ಇನ್ನು ಎಂಟ್ರಿ ಗೋಧಿ ಬಣ್ಣ ಬಂದಾಗ ನಂದು 4ನೇ ಸಿನಿಮಾನ ಏನೋ ರಿಲೀಸ್ ಅದು. ಸೊ 4ನೇದು 5ನೇದು ಇರಬೇಕು. ಸೊ ದೊಡ್ಡ ಸ್ಟಾರ್ ಆದರೂ ಬಂದು ನನ್ನನ್ನು ಗ್ರೀಟ್ ಮಾಡಿ ಮಾತಾಡಿಸೋಷ್ಟು ಒಂದು ಸೌಜನ್ಯತೆ ಇದೆಯಲ್ಲ, ಯಾವುದೇ ಬ್ಯಾಗೇಜ್ ಇಲ್ಲದೆ. ತಾನು ಅಂದರೆ ಒಂದು ಕ್ರೌಡಲ್ಲಿ ಒಂದು ಸಿಕ್ಕಾಪಟ್ಟೆ ಮಾಬ್ ಇತ್ತು, ಆ ಕ್ರೌಡಲ್ಲಿ ಓಡಿ ಬಂದು ಮಾತಾಡಿಸಿ ಹೋಗಿದ್ದು ಅಲ್ಲಿ. ಅದು ಆ ಗುಣಕ್ಕೆ ಫಸ್ಟ್ ನಾನು ಅಂದರೆ ಮುಂಚೆನೇ ಸೋತೋಗಿದ್ದೆ, ಇಲ್ಲ ಅಂತಲ್ಲ, ಗುಣಕ್ಕೆ ಸೋತೆ ಹೋದೆ ನಂಗೆ. ಸೊ ನಂತರ ಯಾವಾಗ ಫ್ರೆಂಡ್ಶಿಪ್ ಆಯಿತು, ಪರಸ್ಪರ ಮಾತಾಡೋಕ್ಕೆ ಶುರು ಮಾಡಿದ್ವಿ, ಆಗ ನನಗೆ ಆ ಗುಣ ಬೇಸಿಕಲಿ ಒಂದು ಕರ್ತವ್ಯ ನಿಷ್ಠೆ ಅನ್ನೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ. ಆ ವ್ಯಕ್ತಿತ್ವಕ್ಕಿಂತ ದೊಡ್ಡದು ಅಟ್ರಾಕ್ಟಿವ್ ಇನ್ನೊಂದೇನಿಲ್ಲ. ಸೊ ವ್ಯಕ್ತಿತ್ವ ನಿಮಗೆ ಸರಿ ಇಲ್ಲ ಅಂತ ಅನ್ಸಿದ್ರೆ ನಿಮಗೆ ಯು ಡೋಂಟ್ ರಿಯಲಿ ಫೀಲ್ ಲೈಕ್ ಏನೋ ಮಾತಾಡಬೇಕು ಅಂತ ಅನ್ಸಲ್ಲ. ವ್ಯಕ್ತಿತ್ವ ಯಾವಾಗ ಚೆನ್ನಾಗಿರುತ್ತೆ ಅದು ನಿಮ್ಮನ್ನ ಇನ್ನೂ ತುಂಬ ಅಟ್ರಾಕ್ಟಿವ್ ಮಾಡುತ್ತೆ. ಆ್ಯಂಡ್ ದಟ್ಸ್ ಹೌ ಐ ವಾಸ್ ಅಟ್ರಾಕ್ಟೆಡ್ ಟು ಹರ್. ಆ್ಯಂಡ್ ಪಳಗ್ತಾ ಅದು ಪ್ರೀತಿನೂ ಆಯಿತು, ಮದುವೆ, ಈಗ ಮಗುನೂ ಇದೆ, ಒಂದು ಕುಟುಂಬನೇ ಆಗಿದೆ, ನಮ್ಮದು ಅಂತ ಕುಟುಂಬ ಇದೆ.